ನಮಸ್ಕಾರ. ಗಾಂಧೀಜಿ ಅಂದ್ರೆ ಯಾರ್ಗೆ ತಾನೇ ಗೊತ್ತಿಲ್ಲ ಹೇಳಿ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಅತಿ ದೊಡ್ಡ ಹೆಸರು. ಆದ್ರೆ ಗಾಂಧೀಜಿಯವರು ಭಾರತಕ್ಕೆ ವಾಪಸ್ ಬರೋಕ್ಕೂ ಮುಂಚೆನೇ ಅವರ ತತ್ವಗಳನ್ನೇ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದ ಒಬ್ಬ ಮಹಾನ್ ವ್ಯಕ್ತಿ ಇಲ್ಲಿದ್ರೋ ಅನ್ನೋದು ಗೊತ್ತಾ? ಅವರೇ ಕರ್ನಾಟಕದ ಗಾಂಧಿ. ಹೆಚ್ಚು ಜನರಿಗೆ ಗೊತ್ತಿಲ್ಲದ ಈ ಮಹಾನ್ ಚೇತನದ ಕಥೆಯನ್ನ ಇವತ್ತು ವಿವರವಾಗಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಯಾರು ಆ ಕರ್ನಾಟಕದ ಗಾಂಧಿ? ಈ ಪ್ರಶ್ನೆಗೆ ಉತ್ತರ ಬಹುಶಃ ಎಲ್ರಿಗೂ ಗೊತ್ತಿರ್ಲಿಕ್ಕಿಲ್ಲ. ಆದರೆ ಇವತ್ತು ಅವರ ಬಗ್ಗೆ ತಿಳಿದುಕೊಂಡ್ಮೇಲೆ ಖಂಡಿತವಾಗ್ಲೂ ಇಂಥವರೊಬ್ರು ಇದ್ರಾ ಅಂತ ಆಶ್ಚರ್ಯ ಆಗತ್ತೆ. ಅವರೇ ಹರ್ಡೇಕರ್ ಮಂಜಪ್ಪ. 1886ರಿಂದ 1967ರವರೆಗೂ ಬದುಕಿದ್ದ ಇವರ ಜೀವನವೇ ಒಂದು ದೊಡ್ಡ ಸ್ಫೂರ್ತಿಯ ಕತೆ. ಬನ್ನಿ ಇವರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಸರಿ, ಇವತ್ತು ನಾವು ಮಂಜಪ್ಪನವರನ್ನ ಯಾಕೆ ಕರ್ನಾಟಕದ ಗಾಂಧಿ ಅಂತಾರೆ ಅಂತ ಮೊದಲು ತಿಳ್ಕೊಳ್ತೀವಿ. ಆಮೇಲೆ ಅವರು ಗಾಂಧೀಜಿಗಿಂತ ಮುಂಚೆ ಹೇಗೆ ಗಾಂಧಿವಾದಿಯಾಗಿದ್ರು, ಬಸವತತ್ವವನ್ನ ಹೇಗೆ ಪ್ರಚಾರ ಮಾಡಿದ್ರು, ಅವರ ಶಿಕ್ಷಣ ಮತ್ತು ಸಾಹಿತ್ಯ ಸೇವೆ ಹೇಗಿತ್ತು, ಮತ್ತು ಕೊನೆಯಲ್ಲಿ ಅವರು ಕಟ್ಟಿದ ಆಲಮಟ್ಟಿ ಆಶ್ರಮದ ಬಗ್ಗೆನೂ ಮಾತಾಡೋಣ. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಹುಟ್ಟಿದ ಮಂಜಪ್ಪನವರು ಬರೀ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಷ್ಟೇ ಅಲ್ಲ. ಅವರು ಸಮಾಜದಲ್ಲಿದ್ದ ಅಂಕು-ಡೊಂಕುಗಳನ್ನು ತಿದ್ದಿದ ಒಬ್ಬ ಸಮಾಜ ಸುಧಾರಕ. ತಮ್ಮ ಬರವಣಿಗೆಯ ಮೂಲಕ ಸಾವಿರಾರು ಜನರಲ್ಲಿ ಜಾಗೃತಿ ಮೂಡಿಸಿದ ಒಬ್ಬ ಶ್ರೇಷ್ಠ ಲೇಖಕ. ಹೀಗೆ ಅವರೊಬ್ಬ ಬಹುಮುಖ ಪ್ರತಿಭೆ. ಇದು ಕೇಳೋಕೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು. ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತ್ಗೆ ವಾಪಸ್ ಬರೋಕ್ಕೂ ಮುಂಚೆನೇ ಮಂಜಪ್ಪನವರು ಗಾಂಧೀಜಿ ನಂಬಿದ್ದ ತತ್ವಗಳನ್ನೇ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ಯೋಚನೆ ಮಾಡಿ, ಇದು ಎಂಥ ದೊಡ್ಡ ವಿಷಯ ಅಲ್ವಾ? ಹಾಗಾದ್ರೆ ಯಾವ ತತ್ವಗಳವು? ಮುಖ್ಯವಾಗಿ 3. 1 ಬ್ರಹ್ಮಚರ್ಯ, 2 ಸತ್ಯಾಗ್ರಹ ಮತ್ತು 3 ಸ್ವದೇಶಿ. ಗಾಂಧೀಜಿಯವರ ಹೋರಾಟದ ಈ 3 ಮೂಲಭೂತ ತತ್ವಗಳನ್ನ ಅವರು ಎಲ್ಲರಿಗಿಂತ ಮುಂಚೆಯೇ ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಪಾಲಿಸುತ್ತಿದ್ರು. ಅವರ ಈ ದೂರದೃಷ್ಟಿಗೇನೆ ಜನ ಪ್ರೀತಿಯಿಂದ ಕರ್ನಾಟಕದ ಗಾಂಧಿ ಅಂತ ಕರೆದಿದ್ದು. ಮಂಜಪ್ಪನವರು ಬರೀ ರಾಜಕೀಯ ಹೋರಾಟಗಾರರಾಗಿರಲಿಲ್ಲ. ಅವರಲ್ಲಿ ಒಬ್ಬ ಆಳವಾದ ಆಧ್ಯಾತ್ಮಿಕ ಚಿಂತಕ ಕೂಡ ಇದ್ದ. ಅವರ ಜೀವನದ ಇನ್ನೊಂದು ಬಹುಮುಖ್ಯವಾದ ಭಾಗ ಅಂದ್ರೆ ಬಸವಣ್ಣನವರ ತತ್ವಗಳ ಪ್ರಚಾರ. 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದ ವಚನಗಳನ್ನ, ಶರಣರ ವಿಚಾರಗಳನ್ನ ಸಾಮಾನ್ಯ ಜನರಿಗೆ ತಲುಪಿಸಬೇಕು ಅಂತ ಅವರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಯಾಕಂದ್ರೆ ಅವರ ಗುರಿ ಒಂದೇ ಆಗಿತ್ತು: ಸಮಾಜದಲ್ಲಿ ಸಮಾನತೆ ತರೋದು ಮತ್ತು ಸುಧಾರಣೆ ಮಾಡೋದು. ಹೋರಾಟ ಅಂದ್ರೆ ಬರೀ ವೇದಿಕೆ ಮೇಲೆ ಭಾಷಣ ಮಾಡೋದಷ್ಟೇ ಅಲ್ಲ, ಲೇಖನಿ ಇದೆಯಲ್ಲ, ಅದು ಅತೀ ದೊಡ್ಡ ಆಯುಧ ಅಂತ ಮಂಜಪ್ಪನವರು ಬಲವಾಗಿ ನಂಬಿದ್ರು. ಹಾಗಾಗಿಯೇ ಅವರ ಸಾಹಿತ್ಯ ಸೇವೆ ನಿಜಕ್ಕೂ ಅಪಾರವಾದದ್ದು. ಉದಾಹರಣೆಗೆ ಖಾದಿ ವಿಜಯ ಅಂತ ತಂದು ಸ್ವದೇಶಿ ಚಳುವಳಿಗೆ ಶಕ್ತಿ ತುಂಬಿದ್ರು. ಧನುರ್ಧಾರಿ ಅನ್ನೋ ಪತ್ರಿಕೆ ಮೂಲಕ ಜನರಲ್ಲಿ ದೇಶಭಕ್ತಿ ಜಾಗೃತಗೊಳಿಸಿದ್ರು. ಅಷ್ಟೇ ಅಲ್ಲ, ಅವರ ಆತ್ಮಕಥೆ ನನ್ನ ಜೀವನದ ಅನುಭವಗಳು ಅದು ಇವತ್ತಿಗೂ ಎಷ್ಟೋ ಜನರಿಗೆ ದಾರಿದೀಪವಾಗಿದೆ. ಅವರ ಸಾಹಿತ್ಯ ಸೇವೆಯಂದ್ರೆ ಸುಮ್ನೇನಾ? ಬರೋಬ್ಬರಿ 40ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದಾರೆ. ಅಪ್ಪಾ, ಜ್ಞಾನವನ್ನ ಹಂಚ್ಕೋಬೇಕು ಅನ್ನೋ ಅವರ ಬದ್ಧತೆ ಎಷ್ಟಿತ್ತು ಅಂತ ಇದು ತೋರಿಸುತ್ತೆ. ಅವರ ಪ್ರತಿಯೊಂದು ಪುಸ್ತಕದಲ್ಲೂ ಸಮಾಜಕ್ಕೆ ಒಂದು ಗಟ್ಟಿಯಾದ ಸಂದೇಶ ಇತ್ತು. ಆದ್ರೆ ನೋಡಿ, ಮಂಜಪ್ಪನವರ ಕೆಲಸ ಬರೀ ಬರವಣಿಗೆಗೆ ನಿಲ್ಲಿಲ್ಲ. ಮುಂದಿನ ಪೀಳಿಗೆಗೆ ಏನಾದ್ರೂ ಶಾಶ್ವತವಾಗಿ ಕೊಡಬೇಕು ಅಂತ ಯೋಚಿಸಿದ್ರು. ಆ ಯೋಚನೆಯ ಫಲವೇ ಆಲಮಟ್ಟಿ ಆಶ್ರಮ. ವಿಜಯಪುರ ಜಿಲ್ಲೆಯ ಆಲಮಟ್ಟಿಯಲ್ಲಿ ಅವರು ಒಂದು ಆಶ್ರಮ ಮತ್ತು ರಾಷ್ಟ್ರೀಯ ಶಾಲೆಯನ್ನ ಸ್ಥಾಪನೆ ಮಾಡಿದ್ರು. ಅಲ್ಲಿ ಮಕ್ಕಳಿಗೆ ಬರೀ ಪಾಠ ಹೇಳ್ಕೊಡ್ತಿರ್ಲಿಲ್ಲ, ಜೊತೆಗೆ ಶಿಸ್ತು ಮತ್ತೆ ಕಾಯಕ ಅಂದ್ರೆ ದುಡಿಮೆಯ ಮಹತ್ವವನ್ನ ಕಲಿಸ್ತಿದ್ರು. ಅಂದ್ರೆ ಚಿಕ್ಕ ದಿನದಿಂದಲೇ ದುಡಿಮೆಗೆ ಗೌರವ ಕೊಡೋದನ್ನ ಹೇಳ್ಕೊಡ್ತಿದ್ರು. ಅವರ ಸಂಘಟನಾ ಶಕ್ತಿ ಎಷ್ಟಿತ್ತು ಗೊತ್ತಾ? 1924ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತು. ಅದರ ಅಧ್ಯಕ್ಷತೆ ವಹಿಸಿದವರು ಯಾರು ಗೊತ್ತಾ? ಸಾಕ್ಷಾತ್ ಮಹಾತ್ಮ ಗಾಂಧಿಯವರು. ಆ ಇಡೀ ಕಾರ್ಯಕ್ರಮ ಅಷ್ಟು ಯಶಸ್ವಿಯಾಗೋಕೆ ಕಾರಣರಾದವರಲ್ಲಿ ಮಂಜಪ್ಪನವರು ಪ್ರಮುಖರು. ಸಾವಿರಾರು ಸ್ವಯಂ ಸೇವಕರನ್ನ ಒಟ್ಟು ಸೇರಿಸಿ ಅದನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ರು. ಕಾಯಕವೇ ಕೈಲಾಸ, ಈ ಒಂದು ಮಾತು ಅವರ ಇಡೀ ಜೀವನದ ತತ್ವವನ್ನೇ ಹೇಳ್ಬಿಡುತ್ತೆ. ಕಾಯಕವೇ ಕೈಲಾಸ ಅಂದ್ರೆ ದುಡಿಮೆಯೇ ದೇವ್ರು ಅಂತ. ಅಂದ್ರೆ ನಾವು ಮಾಡೋ ಯಾವುದೇ ಕೆಲಸ ಆಗಿರಲಿ, ಅದನ್ನ ಕೀಳಾಗಿ ನೋಡದೆ ಶ್ರದ್ಧೆಯಿಂದ ಗೌರವದಿಂದ ಮಾಡಿದ್ರೆ ಅದೇ ಒಂದು ಪೂಜೆ ಇದ್ದಾಗೆ. ಇದನ್ನೇ ಅವರು ಬದುಕಿ ತೋರಿಸಿದ್ದು ಮತ್ತು ತಮ್ಮ ಆಶ್ರಮದ ಮಕ್ಕಳಿಗೂ ಇದನ್ನೇ ಕಲಿಸಿದ್ದು. ಹಾಗಾದ್ರೆ ಹರ್ಡೇಕರ್ ಮಂಜಪ್ಪನವರ ಈ ಇಡೀ ಜೀವನ ಗಾಥೆಯಿಂದ ನಾವೇನ್ ಕಲಬಹುದು? ಅವರ ಬದುಕು ನಮ್ಮೆಲ್ಲರ ಮುಂದೊಂದು ಬಹಳ ಮುಖ್ಯವಾದ ಪ್ರಶ್ನೆ ನೀಡುತ್ತೆ. ಅದೇನಂದ್ರೆ, ತಾವು ನಂಬಿದ ಹಾಗೆ ಬದುಕೋದು, ನುಡಿದಂತೆ ನಡೆಯೋದು. ಇಂತಹ ವ್ಯಕ್ತಿತ್ವಕ್ಕೆ ಇವತ್ತಿನ ಕಾಲದಲ್ಲಿ ಎಷ್ಟು ಮಹತ್ವ ಇದೆ?
ಇದರ ಬಗ್ಗೆ ನಾವೆಲ್ಲರೂ ಒಮ್ಮೆ ಯೋಚಿಸಬೇಕು ಅಲ್ವಾ?